F-35 ಪೇಸ್ 900 ಕೋಟಿ ಢಮಾರ್. ಕಳೆದ 20 ದಿನಗಳಿಂದ ಕೇರಳದಲ್ಲಿ ನಿಂತಿರೋ ಬ್ರಿಟನ್ನ F-35 ಕುರಿತು ದೊಡ್ಡ ಸುದ್ದಿ ಬಂದಿದೆ. 900 ಕೋಟಿ ಬೆಲೆ ಬಾಳೋ ಜೆಟ್ ನ ಬ್ರಿಟನ್ ತುಂಡು ತುಂಡು ಮಾಡಿ ಕಾರ್ಗೋ ವಿಮಾನದಲ್ಲಿ ಹಿಂದಕ್ಕೆ ಹಾಕೊಂಡು ತಗೊಂಡು ಹೋಗುತ್ತೆ ಅಂತ ಹೇಳಲಾಗ್ತಿದೆ. ಎಷ್ಟೇ ಟ್ರೈ ಮಾಡಿದ್ರು ಫೈಟರ್ ಜೆಟ್ ರಿಪೇರಿನೇ ಆಗ್ತಾ ಇಲ್ಲ. ಹಾಗಾಗಿ ಬ್ರಿಟನ್ ಈ ನಿರ್ಧಾರಕ್ಕೆ ಬಂದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜೂನ್ 9-10 ನಡುವೆ ಬ್ರಿಟನ್ನ HMS ಪ್ರಿನ್ಸ್ ಆಫ್ ವೇಲ್ಸ್ ಯುದ್ಧ ನೌಕೆಯಲ್ಲಿ F-35 ಬಂದಿತ್ತು. ಕೇರಳ ಸಮೀಪ ಅಭ್ಯಾಸ ನಡೆಸ್ತಾ ಇದ್ದಾಗ ಪ್ರತಿಕೂಲ ವಾತಾವರಣ ಮತ್ತು ಇಂಧನ ಖಾಲಿ ಅಂತ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಿತ್ತು. ಕೂಡಲೇ ನಮ್ಮ ವಾಯುಪಡೆ ಅಗತ್ಯ ಸಹಾಯ ಕೊಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ಇದೆ, ನಮ್ಮ ಹ್ಯಾಂಗರ್ನಲ್ಲಿ ನಿಲ್ಲಿಸಿ ಅಂತ ಕೂಡ ಕೇಳ್ಕೊಂಡಿದ್ರು. ಆದರೆ ಹ್ಯಾಂಗರ್ನಲ್ಲಿ ನಿಲ್ಲಿಸಿದ್ರೆ ಎಲ್ಲಿ ಭಾರತ ಕದ್ದು ಮುಚ್ಚಿ ಮರೆಯಲ್ಲಿ ಹೋಗಿ ಕದ್ದು ಬಿಡ್ತಾರೋ ಟೆಕ್ನಾಲಜಿನ ಅಂತ ಅವ್ರು ಕಳಿಸಿರ್ಲಿಲ್ಲ. ಪೈಲಟ್ ಕೂಡ ವಿಮಾನ ಪಕ್ಕ ಚೇರ್ ಹಾಕೊಂಡು ಕೂತಿದ್ರು. ಮರುದಿನ ಇಂಧನ ತುಂಬಿ ಹಾರಿಸೋಕೆ ಟ್ರೈ ಮಾಡಿದ್ರು ಕೂಡ ಅದು ಹಾರೇ ಇರಲಿಲ್ಲ. ಹೈಡ್ರಾಲಿಕ್ ಸಮಸ್ಯೆ ಎದುರಾಗಿತ್ತು. HMS ಪ್ರಿನ್ಸ್ ಆಫ್ ವೇಲ್ಸ್ ನಿಂದ ಟೆಕ್ನಿಷಿಯನ್ಸ್ ಬಂದು ಸರಿ ಮಾಡೋಕೆ ಪ್ರಯತ್ನ ಪಟ್ಟರು ಕೂಡ ನಾನು ಅಲ್ಲಾಡಲ್ಲ ಅಂತ ಕಾಲು ಮುರಿದ ಕೋಳಿ ಥರ ಸುಮ್ಮನೆ ಕೂತ್ಕೊಂಡಿದೆ ಅದು. ಹೀಗಾಗಿ ಇದೀಗ ಫೈಟರ್ ಜೆಟ್ನ ಒಂದೊಂದೇ ಪಾರ್ಟ್ನ ಬೇರ್ಪಡಿಸಿ C-17 ಗ್ಲೋಬ್ ಮಾಸ್ಟರ್ ಕಾರ್ಗೋ ವಿಮಾನದಲ್ಲಿ ತುಂಬಿಕೊಂಡು ಹೋಗೋಕೆ ಬ್ರಿಟನ್ ತೀರ್ಮಾನ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಟೆಕ್ನಿಕಲ್ ಟೀಮ್ ಬರ್ತಾ ಇದೆ, ಅವ್ರು ಬಂದು ನೋಡ್ತಾರೆ, ಆಗಿಲ್ಲ ಅಂದ್ರೆ ಹಂಗೆ ಮಾಡಬೇಕು ಅಂತ. ಈ ರೀತಿ ತಗೊಂಡು ಹೋಗಿ ಬ್ರಿಟನ್ಗೆ ತಗೊಂಡು ಹೋಗಿ ಅಲ್ಲಿ ಜೋಡಿಸಿ ಮತ್ತೆ ಅಲ್ಲಿ ಸರಿ ಮಾಡಿ ಮತ್ತೆ ಹಾರ್ಸಕ್ಕಾಗತ್ತಾ ಅಂತ ಪ್ರಯತ್ನ ಪಡ್ತಾರೆ. ಅತ್ತ ಈ ಜೆಟ್ ಭಾರತದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ. ಈ ಕುರಿತು ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ನೋಡೋಕೆ ರಿಲೇಟೆಡ್ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.